ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊನ್ನೆ ಈದ್ ಉಲ್ ಫಿತರ್ ಆಯ್ತಲ್ಲ, ರಂಜಾನ್ ಅಂತ ಕರೀತಾರೆ. ಈ ರಂಜಾನ್ ಹಬ್ಬವನ್ನು ಸಾಬರು ಹೇಗೆ ಆಚರಿಸಿದರು ಅಂತ ತಮಗೆ ಹೇಳಿದೆ. ಮೊದಲ ಬಾರಿಗೆ ಈ ದೇಶದ ಮುಸಲ್ಮಾನರು ತಮ್ಮ ಯಾವ ಒಂದು ಐಲ್ಯಾಂಡನ್ನು ಮಾಡ್ಕೊಂಡಿದ್ರು, ನಡಗಡ್ಡೆ ರೀತಿಯಲ್ಲಿ ದ್ವೀಪವನ್ನಾಗಿ ಮಾಡಿಕೊಂಡು ಅಲ್ಲೇ ಆಚರಿಸ್ತಾ ಇದ್ರು. ಅವರು ತಮ್ಮ ವಸಾಹತನ್ನು ವಿಸ್ತರಿಸ್ತಾ ಎಲ್ಲ ನಗರಗಳಲ್ಲಿ ಎಲ್ಲ ಊರುಗಳಲ್ಲಿ ತಮ್ಮ ಯಥಾಪ್ರಕಾರ ಆಟಾಟೋಪ ದಾಂಧಲೆ ಮಾಡಿಕೊಂಡು ಸಂಭ್ರಮಿಸಿದರು. ಅದ್ರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನಾನು ಮಾತಾಡಿದ್ದೆ. ಈ ರಂಜಾನ್ದೊಂದು ಇಸ್ಲಾಂ ಧರ್ಮದಲ್ಲಿ ವಿಶೇಷತೆ ಇದೆ. ಏನು ವಿಶೇಷತೆ ಅಂತಂದರೆ, ಈ ರಂಜಾನ್ ತಿಂಗಳಲ್ಲಿ ದಾನ ಮಾಡಬೇಕು ಅಂತ ಅವ್ರು ಹಜರತ್ ಹೇಳಿದ್ದಾರೆ. ನಾವು ನಮ್ಮ ಸವಣೂರಿನಲ್ಲಿದ್ದಾಗ ಏನು ಮಾಡೋರು ಅಂದರೆ, ರಂಜಾನ್ ಹಬ್ಬದಲ್ಲಿ ದನ ಕಡೆದು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಪಾಕಿಟ್ನಲ್ಲಿ ಮಾಂಸವನ್ನು ಹಾಕಿ ಬಡವ್ರಿಗೆ ಹಂಚೋದು. ಶ್ರೀಮಂತರಾಗಿರೋರು ಅವ್ರ ಮನೆ ಮುಂದೆ ಸಾಲಾಗಿ ಸಾಬರು ನಿಂತಿರೋರು ಬಡವರು, ಅವ್ರಿಗೆ ಒಂದೊಂದು ಪಾಕಿಟ್ನಲ್ಲಿ ಮಾಂಸವನ್ನು ಕೊಡೋರು. ಇದು ನಡ್ಕೊಂಡು ಬಂದಂಥ ಪದ್ಧತಿ. ಇನ್ನಷ್ಟು ಜನ ಬಟ್ಟೆ ಬರೆಗಳನ್ನು ದಾನ ಮಾಡ್ತಾರೆ, ಒಂದಷ್ಟು ಜನ ಮಾಂಸ ಕೊಡ್ತಾರೆ, ಒಂದಷ್ಟು ಜನ ದುಡ್ಡು ಕೊಡ್ತಾರೆ. ಈ ರೀತಿ ದಾನ ಮಾಡಬೇಕು ಅಂತ ಅವರಲ್ಲಿ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ. ಕಾಶ್ಮೀರದಲ್ಲಿ ಭಾಳ ವಿಶೇಷವಾದಂಥ ಬೆಳವಣಿಗೆ ಆಗಿದೆ. ಮೊನ್ನೆ ಭಾಳಷ್ಟು ಜನ ಇದನ್ನು ಗಮನಿಸಿಯಲ್ಲ. ಕೆಲವು ಪತ್ರಿಕೆಗಳು ಸಿಂಗಲ್ ಕಾಲಮ್ ಸುದ್ದಿಯನ್ನಾಗಿ ಮಾಡಿದ್ದಾವೆ. ಅಲ್ಲಿ ಶಿಯಾ ಮುಸಲ್ಮಾನರ ಪ್ರಾಬಲ್ಯ ಇರುವಂಥ 2 ಜಿಲ್ಲೆಗಳಿದ್ದಾವೆ. ಒಂದು ಬಡ್ಗಾಂವ್ ಅಂತ, ಇನ್ನೊಂದು ಬಾರಾಮುಲ್ಲಾ ಅಂತ. ಈ ಬಡ್ಗಾಂವ್ ಮತ್ತು ಬಾರಾಮುಲ್ಲಾ ಜನ ಇದ್ದಾರಲ್ಲ, ಅಲ್ಲಿಯ ಜನ ಈ ಬಾರಿಯ ರಂಜಾನನ್ನು ಆಚರಿಸಿದ್ದು ಹೇಗೆ ಅಂತ ನೀವು ಕೇಳಬೇಕು. ಒಂದಷ್ಟು ಜನ ಆ ಜಿಲ್ಲೆಯಲ್ಲಿರುವಂಥ ಯುವಕರು ಸೇರ್ಕೋತಾರೆ, ಸ್ವಯಂ ಸೇವಕರಾಗ್ತಾರೆ. ಮನೆ ಮನೆಗೆ ತೆರಳಿ ಜನರಿಂದ ಸಹಾಯ ಹಸ್ತವನ್ನು ಯಾಚಿಸ್ತಾ ಇದ್ರು. ಮನೆಯವರು ಮನೆಯಲ್ಲಿರುವಂಥ ದುಡ್ಡು ಕೂಡಿಟ್ರು, ದುಡ್ಡು, ಅಲ್ಲಿರುವಂಥ ಬೆಳ್ಳಿ, ಕೆಲವೊಬ್ಬರು ಬಂಗಾರ ಏನಿದೆ ಎಲ್ಲವನ್ನು ಧಾರೆ ಎರೆದು ಕೊಟ್ಟರು ಇರಾನಿನಲ್ಲಿರುವಂಥ ಮುಸಲ್ಮಾನರಿಗೆ ಸಹಾಯ ಆಗಲಿ ಅಂತ. ನಾನು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ಭಾರತ ದೇಶದಲ್ಲಿದ್ದು ಭಾರತದ ಕುರಿತು ಆಲೋಚನೆ ಮಾಡಬೇಕಾದ ಜನ ಇರಾನಿನಲ್ಲಿರುವಂಥ ಮುಸಲ್ಮಾನರು ಉದ್ಧಾರ ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೆ ವಿನಃ ತನ್ನ ದೇಶದ ಸಾರ್ವಭೌಮತೆ, ತನ್ನ ದೇಶದಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸ, ತನ್ನ ದೇಶಕ್ಕೆ ಇದರಿಂದ ಆಗುವ ದುಷ್ಪರಿಣಾಮ, ಇದ್ರ ಬಗ್ಗೆ ಒಂದು ಚೂರು ಕಳಕಳಿಯೂ ಇಲ್ಲ. ಅದ್ರ ಬಗ್ಗೆ ಇವರು ಯಾವುದೇ ಗಮನವನ್ನು ಕೊಡೋದಿಲ್ಲ. ಇದು ಕಾಶ್ಮೀರದ ಜನರ ಮನಸ್ಥಿತಿ. ನಾನು ಕಾಶ್ಮೀರಕ್ಕೆ ಬೇಕಾದ ಸಲ ಹೋಗಿ ಬಂದಿದ್ದೀನಿ. ಪ್ರತಿ ಸಲ ಹೋದಾಗಲೂ ಅದು ಏನೂ ವ್ಯತ್ಯಾಸ ಆಗಿದ್ದು ನಾನು ನೋಡಲೇ ಇಲ್ಲ. ಬರ್ತಾ ಇರುವಂಥ ಯಾತ್ರಾರ್ಥಿಗಳ, ಈ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿದ್ದುಬಿಟ್ರೆ, ಆರ್ಟಿಕಲ್ 370 ರದ್ದು ಮಾಡಿದ ಸಂದರ್ಭದಲ್ಲಿ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಮನಸ್ಥಿತಿ ಅಲ್ಲಿಯ ಜನರದ್ದು ಬದಲಾಗಲೇ ಇಲ್ಲ. ಮೊನ್ನೆ ಅಯಾತುಲ್ಲಾ ಖಾಮ್ನಿಯನ್ನು ಹೊಡೆದರು ಫೆಬ್ರವರಿ 28ನೇ ತಾರೀಕು. ಮಾರನೇ ದಿವಸದಿಂದ ಕಾಶ್ಮೀರದಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು, ನಿರಂತರವಾಗಿ 144, ನಿರಂತರವಾಗಿ ಕರ್ಫ್ಯೂ, ನಿರಂತರವಾಗಿ ಅಂಗಡಿ ಮುಂಗಟ್ಟುಗಳು ಬಂದಾಗಿರೋದು. ಯಾವ ಕಾರಣಕ್ಕೆ? ಇರಾನಿನಲ್ಲಿರುವ ಧಾರ್ಮಿಕ ನಾಯಕನನ್ನು ಹೊಡೆದಿದ್ದಾರೆ, ಆದ್ದರಿಂದ ನಾವು ನಮ್ಮ ದೇಶದಲ್ಲಿರುವಂಥ ಜನರಿಗೆ ವ್ಯಾಪಾರ ವಹಿವಾಟ ಮಾಡಲಿಕ್ಕೆ ಬಿಡೋದಿಲ್ಲ, ನಮಗೆ ಅಲ್ಲಿ ಅನ್ಯಾಯ ಆಗಿದೆ, ಅದಕ್ಕೆ ನಾವಿಲ್ಲಿ ನಿಮಗೆ ತೊಂದರೆ ಕೊಡ್ತೀವಿ. ಈ ರೀತಿಯ ಮನಸ್ಥಿತಿಯ ಜನ ಕಾಶ್ಮೀರದಲ್ಲಿದ್ದಾರೆ. ಈ ಕಾಶ್ಮೀರ ಜನರ ಉದ್ಧಾರಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ವ್ಯಯಿಸುತ್ತೆ. ದೇಶದ ಇತರ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಿನ ಸಹಾಯ ಕಾಶ್ಮೀರಕ್ಕೆ ಹೋಗುತ್ತೆ. ಒಂದು ತಪ್ಪು ಕಲ್ಪನೆ ಇದೆ ನಮ್ಮ ಸರ್ಕಾರಗಳಿಗೆ. ಏನಂದರೆ, ಇವರಿಗೆ ನಿರುದ್ಯೋಗ ಇದೆ, ಕಾಶ್ಮೀರದಲ್ಲಿರೋರಿಗೆ ಬಡತನ ಇದೆ, ಕಾಶ್ಮೀರದಲ್ಲಿರೋರಿಗೆ ಅಕ್ಷರತೆ ಇಲ್ಲ, ಸಾಕ್ಷರತೆ ಇಲ್ಲ, ಆದ್ದರಿಂದ ಈ ರೀತಿ ಅವರು ಪ್ರತ್ಯೇಕತಾವಾದವನ್ನು ಮೆರಿತಾ ಇದ್ದಾರೆ ಮತ್ತು ಪಾಕಿಸ್ತಾನಕ್ಕೆ ಫೇವರ್ ಆಗಿ ಮಾತಾಡ್ತಾರೆ, ಇಸ್ಲಾಮಿಕ್ ಆಗಿ ಮತಾಂಧರಾಗಿದ್ದಾರೆ. ಇವರಿಗೆ ಸಮೃದ್ಧಿಯನ್ನು ಕೊಟ್ಬಿಟ್ರೆ, ಇವರಿಗೆ ಶಿಕ್ಷಣವನ್ನು ಕೊಟ್ಟರೆ, ಇವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟರೆ ಇವರು ದೇಶದ ಪರವಾಗಿ ನಿಲ್ತಾರೆ ಅನ್ನುವಂಥ ಒಂದು ಭಾಳ ತಪ್ಪು ಕಲ್ಪನೆ, ಗ್ರಹಿಕೆ ನಮ್ಮ ಸರ್ಕಾರಗಳಿಗೆ, ನಮ್ಮ ರಾಜಕಾರಣಿಗಳಿಗೆ ಇದೆ. ಅವರಿಗೆ ನೀವು 1000 ಕೋಟಿ ರೂಪಾಯಿಗಳನ್ನು ಮನೆ ಮನೆಗೆ ಹಂಚಿ, ಮಾರನೇ ದಿವಸ ಅವ್ರು ಬೆಳಗ್ಗೆ ಹೇಳ್ತಾರೆ, ನಮ್ಮದು ಕಾಶ್ಮೀರ ಪ್ರತ್ಯೇಕ ರಾಜ್ಯ, ನಮ್ಗೆ ಯಾವುದೇ ಕೇಂದ್ರ ಸರ್ಕಾರ, ಯಾವ ಮೋದಿ, ಯಾವ ಅಮಿತ್ ಶಾ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಪಾಕಿಸ್ತಾನ ನಮಗಿಂತ ಭಾಳ ಚೆನ್ನಾಗಿದೆ ಭಾರತಕ್ಕಿಂತ, ಪಾಕಿಸ್ತಾನದ ಜೊತೆ ನಾವು ಇರಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳುವಂಥ ಇನ್ನೊಂದು ವರ್ಗ ಇದೆ. ಒಂದು ವರ್ಗ
ಕಾಶ್ಮೀರ ನಾವೇ ಸ್ವತಂತ್ರರು, ನಮ್ಮದು ಪ್ರತ್ಯೇಕ ರಾಜ್ಯ, ನಮ್ಮ ವಿಷಯದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತಲೆ ಹಾಕತ್ತೆ ಅಂತ ಕೇಳ್ತಾರೆ. ಭಾರತ ಸರ್ಕಾರದ ತೆರಿಗೆದಾರರ ದುಡ್ಡು ಬೇಕು, ಕೇಂದ್ರ ಸರ್ಕಾರ ದುಡ್ಡನ್ನು ನೀರಿನಂತೆ ಹರಿಸಬೇಕು. ಆದರೆ ಕೇಂದ್ರ ಸರ್ಕಾರ ಕಾಶ್ಮೀರದ ವಿಚಾರದಲ್ಲಿ ಮೂಗು ತೂರಿಸಬಾರದು. ನಮಗೆ ದುಡ್ಡು ಕೊಟ್ಬಿಡ್ಬೇಕು, ನಾವಿಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿಕೊಂಡು ನಾವು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮೇರಿತೀವಿ. ಇದು ಅಲ್ಲಿಯ ಜನರ ಮನಸ್ಥಿತಿ. ಇದೇ ಕಾರಣಕ್ಕೆ ಅಲ್ಲಿ ನೀವು ಶಾಪಿಂಗ್ ಮಾಲ್ ಮಾಡಿದರೂ ಅಲ್ಲಿಯ ಜನರ ಮನಸ್ಥಿತಿ ಬದಲಾಗಲಿಲ್ಲ, ಅಲ್ಲಿ ನೀವು ಹೋಟೆಲ್ಗಳನ್ನು ಮಾಡಿದರೂ ಬದಲಾಗಲಿಲ್ಲ, ಅಲ್ಲಿ ಪ್ರವಾಸಿಗರು ಬಂದು ದುಡ್ಡನ್ನು ನೀರಿನ ಹಾಗೆ ಹರಿಸಿದರೂ ಕೂಡ ಅವರ ವೈಚಾರಿಕ ವ್ಯತ್ಯಾಸ ಆಗಲಿಲ್ಲ. ಅದು ಯಾವತ್ತು ನೆಹರು ಅವರು ಅದಕ್ಕೆ ಒಂದು ಶಾಪವನ್ನಾಗಿ ಆರ್ಟಿಕಲ್ 370 ಈ ಶೇಖ್ ಅಬ್ದುಲ್ಲಾಗೋಸ್ಕರ ಮಾಡಿದರು, ಅದರ ಪಳಿಯುಳಿಕೆಯಾಗಿ ಇವತ್ತಿಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ನರೇಂದ್ರ ಮೋದಿನೂ ಏನು ಮಾಡಲಿಕ್ಕಾಗಲ್ಲ, ಅಮಿತ್ ಶಾನೂ ಇದಕ್ಕೇನು ಮಾಡಲಿಕ್ಕಾಗೋದಿಲ್ಲ. ಹೋಗಿ ಹೋಗಿ ಬಡತನದಲ್ಲಿ ನರಳುತ್ತಾ ಇರುವಂಥ ಬಡಗಾಮ್ ಬಾರಾಮುಲ್ಲಾದ ಜನ, ಒಬ್ಬ ವಿಧವೆ ತನ್ನ ಗಂಡ ಕೂಡಿಟ್ಟಿದ್ದಂಥ ದುಡ್ಡಿನಲ್ಲಿ ಕೊಡಿಸಿದ ಒಂದು ಆಭರಣವನ್ನು ದಾನವನ್ನಾಗಿ ಕೊಟ್ಟಿದ್ದಾಳೆ ಅಂತಂದರೆ ಯಾವ ಸ್ಥಿತಿಯಲ್ಲಿ ಈ ಜನ ಇರಬಹುದು ಆಲೋಚನೆ ಮಾಡಿ. ಇದನ್ನು ಹಂಚಿಕೊಂಡಿದ್ದು ಯಾರು? ಈ ಸುದ್ದಿನ ಯಾವ ಹಿಂದೂ ಸಂಘಟನೆಗಳು ಮಾಡಿದ್ದಲ್ಲ, ಯಾವುದೋ ಪತ್ರಿಕೆಗಳಲ್ಲ. ಇರಾನಿನ ರಾಜತಾಂತ್ರಿಕ ಕಚೇರಿ ಅವರು ಈ ಸುದ್ದಿಯನ್ನು, ದೂತಾವಾಸದವರು ಇದನ್ನು ಬಿಡುಗಡೆ ಮಾಡಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ, ಅದರಲ್ಲಿಯೂ ಕಾಶ್ಮೀರದಲ್ಲಿರುವಂಥ ಮುಸಲ್ಮಾನರು ಇರಾನ್ಗೆ ಈ ರೀತಿ ಕೊಡುಗೈ ದೊರೆಯಾಗಿ ದಾನ ಮಾಡಿದ್ದಾರೆ, ಅದಕ್ಕೆ ನಾವು ಅವ್ರನ್ನ ಶ್ಲಾಘಿಸುತ್ತೇವೆ. ಅಂದರೆ ಯಾವ ಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಯಾಕೆ ಹೀಗಾಗಿದೆ ಅಂದರೆ ಆರ್ಟಿಕಲ್ 370 ಮತ್ತು 35A ರದ್ದಾದ ತಕ್ಷಣ ಭಾರತ ದೇಶದಲ್ಲಿ ಕಾಶ್ಮೀರ ಸೇರ್ಕೊಂಡ್ಬಿಡುತ್ತೆ. ಇದು ಭಾರತದ ಸಾರ್ವಭೌಮತೆಗೆ, ಭಾರತದ ಐಕ್ಯತೆಗೆ ನಾಂದಿಯನ್ನು ಹಾಡತ್ತೆ ಅನ್ನುವಂಥ ತಪ್ಪು ಕಲ್ಪನೆಯಲ್ಲಿ ನಾವಿದ್ದೀವಿ. ಯಾಕೆಂದರೆ ಅಲ್ಲಿರುವಂಥ ರಾಜಕಾರಣಿಗಳು, ಅಲ್ಲಿರುವಂಥ ವ್ಯವಸ್ಥೆಯಲ್ಲಿರುವ ಅಧಿಕಾರಿಗಳು, ಅಲ್ಲಿರುವಂಥ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗ, ಅವರ ಎಲ್ಲರ ಮಾನಸಿಕ ಸ್ಥಿತಿ ಪ್ರತ್ಯೇಕತಾವಾದವನ್ನು ಪ್ರತಿಬಿಂಬಿಸುತ್ತೆ. ರಾಜಕಾರಣದಲ್ಲಿರುವವರು ಅದಕ್ಕೆ ಬೇಕಾದಂಥ ಇಂಧನವನ್ನು ಸುರಿದು ಇನ್ನಷ್ಟು ಜಾಸ್ತಿ ಪ್ರತ್ಯೇಕತಾವಾದಿಗಳಾಗ್ತಾರೆ, ಇನ್ನಷ್ಟು ಉಗ್ರವಾದಕ್ಕೆ ಪುಷ್ಟಿಯನ್ನು ನೀಡ್ತಾರೆ. ಉಳಿದವರು ಇದನ್ನು ಹವಿಸ್ಸನ್ನಾಗಿ ಮಾಡಿಕೊಂಡು ಬದುಕನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ರಾಜ್ಯಕ್ಕೆ ನಾವು ನಮ್ಮ ತೆರಿಗೆ ದುಡ್ಡನ್ನು ಕೊಡಬೇಕಾ? ದಯವಿಟ್ಟು ನೀವು ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.